ಹೆಂಗಾಗ್ಬಿಟ್ಟೈತೆ ಅಂದರೆ ಲೋಡ್ ನೋಡಿ ಯಾವ ರೇಂಜಿಗೆ ಬಂದೈತೆ ಹೊರಗೆ ಅಂದರೆ ಹೆಚ್ಚು ಕಡಿಮೆ ಒಂದು 4-5 ಅಡಿ ಹೊರಗೆ ಬಂದ್ಬಿಟ್ಟೈತೆ. ಹಾಗಾಗಿ ನಮ್ಮ ಗಾಡೀಲಿ ಇದ್ದಿದ್ದು ಒಂದು 3 ಬೆಲ್ಟ್ ಹಾಕಿದ್ದೀವಿ ಇದಕ್ಕೆ. ಆಕ್ಸಿಡೆಂಟ್ ಜಸ್ಟ್ ಲೈವ್ ಆಕ್ಸಿಡೆಂಟು ಇವಾಗ ಆಯಿತು. ನೋಡೋಣ ಏನಾಯಿತು ಅಂತ. ಜಸ್ಟ್ ಇವಾಗ ಆಗಿದ್ದು ಗುರು. ನೋಡ್ಬೋದು ಕಾರ್ದೇನು ತಪ್ಪಿಲ್ಲ ಪಾಪ. ಕಾರ್ ಬಂದು ಊಸ್ಟಾಗಿ ಹೋಗೈತೆ. ಕಾರ್ದೇನು ತಪ್ಪಿಲ್ಲ. ಬುಲ್ಲರ್ ಅದನ್ನು ರಾಂಗ್ ಸೈಡಿಂದ ಆ ಕಡೆ ಓವರ್ಟೇಕ್ ಮಾಡೋಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಬ್ರೇಕ್ ಹೊಡೆದೇನೆ ಗಾಡಿ ನಿಂತಿಲ್ಲ. ಫುಲ್ ಜಾಮ್ ಆಗೋಗಿತ್ತು. ಅಣ್ಣ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಗಾಡಿ ನೋಡಿ ಅಲ್ಲಿಂದ ಮನೆ ಹತ್ರ ಹೋದ್ರೆ ಆರಾಮಣ್ಣ. ಹೋಗೋಣ, ನೀವು ಆರಾಮಿದ್ದೀರಾ? ಬಟ್ ಕೆಲವರು ಮಾತ್ರ ಪ್ರೊಫೆಷ್ನಲ್ ಡ್ರೈವರ್ಸ್ ಇರೋದು. ಏನೊಂದು 20-25% ಅಷ್ಟೇ ಕರೆಕ್ಟಾಗಿರೋ ಡ್ರೈವರ್ಗಳಿರೋದು. ಇನ್ನು 80% ನಾನು ನೋಡ್ದಂಗೆ ಇತ್ತೀಚೆಗೆ ನೋಡ್ತಾ ಇರೋ ಲೆಕ್ಕಾಚಾರಕ್ಕೆ ಇವತ್ತು ನನಗೂ ಎಕ್ಸಾಂಪಲ್ ಇವತ್ತು ಆಗೈತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗೇರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ರಾತ್ರಿ ಲಾಸ್ಟ್ ವ್ಲಾಗ್ ನೋಡೋರು ಗೊತ್ತಿರುತ್ತೆ. ರಾತ್ರಿ ಬಂದು ಇಲ್ಲೇ ಮಲಗಿದ್ವಿ. ಇಲ್ಲೇ ಒಂದು ಡಾಬಾ ಹತ್ರ ಗಾಡಿ ಸೈಡ್ಗೆ ಹಾಕಿ, ಇದು ಡಾಬಾ, ಇದು ಪೆಟ್ರೋಲ್ ಬಂಕ್ ಅಡ್ಡನ ಹೊಡೆದು ಹಾಕಿದ್ವಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಈಗ ಇಲ್ಲಿ ಬಿಟ್ರೆ ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ಅತ್ತಾಗಿ ಟೋಲಲ್ಲಿ ನಮ್ಮ ಸ್ನೇಹಿತರದೊಂದು ಗಾಡಿ ಇದೇನೋ ಲೋಡ್ ಮಾಡಿದ್ರಂತೆ. ಅದೆಲ್ಲ ಮಾಲ್ ಐಟಮ್ ಹಿಂದಕ್ಕೆ ಬಂದುಬಿಟ್ಟೈತಂತೆ. ಅವ್ರ ಗಾಡೀಲಿ ಬೆಲ್ಟ್ ಇಲ್ಲ. ಬೆಲ್ಟ್ ಕೇಳಿದ್ರು. ನನ್ನ ಗಾಡೀಲಿ ಒಂದು 3 ಬೆಲ್ಟ್ ಇದೆ. ಅವ್ರಿಗೆ ಕೊಟ್ಬಿಟ್ಟು ಆಯಿತು ತೊಗೊಂಡೋಗಿ ಅಂತೇಳಿ ಬೆಲ್ಟ್ ಕೊಟ್ಟು ಕಳಿಸಿ ಇದು ಮಾಡಬೇಕು. ಬೆಲ್ಟಲ್ಲಿ ಹಾಕ್ಕೊಟ್ಟು ಹೋಗ್ಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅಲ್ಲಿ ಟೋಲ್ ಹತ್ರ ಹೋಗಿ ನೋಡೋಣ ಗಾಡಿನ ಏನಾಗೈತೆ ಏನು ಕತೆ ಅಂತ. ಫಸ್ಟ್ ಇಲ್ಲಿಂದ ಹೊರಡೋಣ. ರಾತ್ರಿ ಇಲ್ಲಿಗೆ ಬಂದಾಗ 4:15. ಇವಾಗ ಬಿಡ್ತಾ ಇರೋದು 8 ಗಂಟೆ ಕರೆಕ್ಟಾಗಿ. ಈ ರೋಡು ಏನು ಕಮ್ಮಿ ಕೆಟ್ಟೋಗಿಲ್ಲ. ನೋಡ್ಬೋದು ಈ ರೋಡು ಸಕ್ಕತ್ ಕಿತ್ತೋಗೈತೆ. ಹಂಗೆ ನಿಧಾನಕ್ಕೆ ಬಂದ್ವಿ. ಇನ್ನೇನು ಹೈವೇಗೆ ಬಂದ್ವಿ. ಇನ್ನೊಂದು 200 ಮೀಟ್ರ್ ಅಷ್ಟೇ. ಹೈವೇ ಕಾಣ್ತೈತೆ ಮುಂದೆ ಆಲ್ರೆಡಿ. ಹೋಗಿ ಇಲ್ಲಿಂದ ಹೈವೇ ಹತ್ತಿದ್ರೆ ಇನ್ನೇನು ನೆಲಮಂಗ್ಲವರೆಗೂ ಹೈವೇನೆ. ಇದು ಬಂದು ನೆಲಮಂಗ್ಲ ಹತ್ರ ಬೇಗೂರಲ್ಲಿ ಖಾಲಿ ಆಗುತ್ತೆ ಗಾಡಿ. ಹಂಗಾಗಿ ಆಯ್ ಎಲ್ಲೋದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್. ಬೆಳಗ್ಗೆ ಇನ್ನೂ ಒಂದು 10-15 ಜನ ಮೀಟ್ ಆಗಿದ್ದೀವಿ ನಾವಾಗಲೇ. ಆಪೋಸಿಟ್ ಸಿಗೋರ್ನೇನೆ. ಮತ್ತೆ ನಾನು ಇನ್ನೂ ಎದ್ದೇಳ್ತಾನೆ ಇರಲಿಲ್ಲ. ಬೆಳಗ್ಗೆ ಒಂದು 7:15 ಸಬ್ಸ್ಕ್ರೈಬರ್ ಬಂದು ಎಬ್ಬರಿಸಿದ್ದು ಒಳ್ಳೇದಾಯಿತು. ಟೈಮ್ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡೋದು. ಹೆಂಗೋ ಅವ್ರು ಎಬ್ಬರಿಸಿದ್ದಕ್ಕೆ ಆರಾಮಾಗಿ ಬಂದ್ವಿ. ಬನ್ನಿ ಇಲ್ಲಿಂದ ಸೀದಾ ಹೋಗೋಣ. ಹೈವೇ ಎತ್ಕೊಂಡು ಇದೆ ಹೈವೇ. ನೋಡಿ ಇದೇ ನಮ್ಮ ಫ್ರೆಂಡ್ ಗಾಡಿ. ಹೆಂಗಾಗ್ಬಿಟ್ಟೈತೆ ಅಂದರೆ ಲೋಡ್ ನೋಡಿ ಯಾವ ರೇಂಜಿಗೆ ಬಂದೈತೆ ಹೊರಗೆ ಅಂದರೆ ಹೆಚ್ಚು ಕಡಿಮೆ ಒಂದು 4-5 ಅಡಿ ಹೊರಗೆ ಬಂದುಬಿಟ್ಟೈತೆ. ಹಾಗಾಗಿ ನಮ್ಮ ಗಾಡೀಲಿ ಇದ್ದಿದ್ದು ಒಂದು 3 ಬೆಲ್ಟ್ ಹಾಕಿದ್ದೀವಿ ಇದಕ್ಕೆ. ಅಡ್ಡ ಉದ್ದ ಹೆಂಗೆ ಹೊಡೆದಿದ್ದೀವಿ ನೋಡೋಣ. ಲೂಸ್ ಆಗೋ ಡೌಟ್. ಫುಲ್ ಟೈಟಾಗಿ ಹೊಡೆದಿದ್ದೀವಿ ಬೆಲ್ಟ್ಗಳನ್ನ. ಇವು 2 ಬೆಲ್ಟ್ ಮುಂಚೆ ಹೊಡೆದಿದ್ರು. ಮತ್ತು ಇವಾಗ 3 ಬೆಲ್ಟ್ ಹಾಕಿದ್ದೀವಿ. ನೆಕ್ಸ್ಟ್ ಟ್ರಿಪ್ ಯಾವಾಗ ಸಿಕ್ಕಾಗಿ ಕೊಡ್ತಾರೆ ವಾಪಸ್ ಬೆಲ್ಟ್ನ. ಇರಲಿ, ಇವಾಗ ಹೋಗಿ ಅನ್ಲೋಡ್ ಆದರೆ ಸಾಕಾಗೈತಿ. ಇನ್ನೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋದ್ರು. ಊಟ ಮಾಡ್ತಾಯಿದ್ವಿ, ಅಲ್ಲಿಗೆ ಹುಡ್ಕೊಂಬಂದರು. ಅಂದರೆ ಟಿಫನ್ ಮಾಡ್ತಾಯಿದ್ವಿ. ಬೆಳಗ್ಗೆ ಅವಲಕ್ಕಿ ತಿಂತಾಯಿದ್ವಿ. ಅಲ್ಲಿಗೆ ಹುಡ್ಕೊಂಬಂದು ಮಾತಾಡ್ಸ್ಕೊಂಡು ಬಂದರು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಆ ಗಾಡಿ ನಿಮ್ಮ ಜೊತೆಗೆ ಹಾಕೊಂಡು ಹಿಂದೆ ಕರ್ಕೊಂಡು ಹೋಗ್ಬೇಕು. ಮತ್ತೇನಾರ ಜರುಗ್ತು ಅಂದರೆ ಅದಕ್ಕೆ ಏನಾರ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ನಮ್ಮದೇ ಗಾಡಿ ಇದ್ದಂಗೆ ಅದು. ನಮ್ಮ ಓನರ್ ಗಾಡಿ ಅದು. ಅಂದರೆ ನಾವು ಫಸ್ಟು ಡ್ರೈವಿಂಗ್ ಫೀಲ್ಡಿಗೆ ಬಂದಾಗ ನಮಗೆ ಗುರುಗಳವರು ಡಿಎಲ್ ಇಲ್ದಂಗೆ ಆ ಟೈಮಲ್ಲೇ ಗಾಡಿ ಕೊಟ್ಟು ಓಡಿಸ್ಕೊಂಡಿರಪ್ಪ ಅಂತ ಕೊಟ್ಟವರು. ಅವ್ರ ಋಣ ನಮ್ಮ ಮೇಲೆ ಭಾಳ ಇದೆ. ಅವ್ರ ಋಣ ಎಷ್ಟು ತೀರಿಸಿದ್ರು ಕಮ್ಮಿನೇ. ಬಟ್ ನಾವು ಹಿಂಗೆ ಟೈಮ್ ಸಿಕ್ಕಾಗೆಲ್ಲ ಅವ್ರದ್ದು ಋಣ ತೀರ್ಸೋಕೆ ಟ್ರೈ ಮಾಡ್ತೀವಿ ಅಷ್ಟೇ. ಹಂಗೆ ಬೆಳಗಾವಿ ಸುವರ್ಣಸೌಧ ಹತ್ರ ಬಂದ್ವಿ. ಅಣ್ಣವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದ್ವಿ. ಹೋಗಿ ಬಾಯ್. ಆ ಗಾಡಿನೂ ಬಂದು ಅದು ಬೆಳಗಾವಿ ಹುಡುಗ ಅನ್ನೋದು ಅದು ಬೆಂಗಳೂರಿಗೆ ಲೋಡ್ ಆಗತ್ತಂತೆ. ಅವರು ಮಾತಾಡ್ಸ್ಕೊಂಡು ಹೋದರು. ಬನ್ನಿ ಈಗ ಇಲ್ಲಿಂದ ಸೀದಾ ನಾನ್ ಸ್ಟಾಪಾಗಿ ಹೊಡಿಯೋಣ ಹುಬ್ಳಿವರೆಗೂ. ಹುಬ್ಳಿ ಆದಮೇಲೆ ಏನೋ 1 ಗಂಟೆ ಗಾಡಿ ನಿಲ್ಲಿಸ್ಕೊಂಡು ರೆಸ್ಟ್ ಕೊಟ್ಟು ಆಮೇಲೆ ಅಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬಿಡೋಣ ದುರ್ಗಕ್ಕೆ. ಟೈರ್ಗಳೆಲ್ಲ ಸಿಕ್ಕಾಪಟ್ಟೆ ಹೀಟ್ ಆಗಿದ್ವು ಅಂತ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ದ. ನಾನು ಹಿಂದೆ ಬಂದು ಗಾಡಿಗಳೆಲ್ಲ ಹಾಕ್ಬಿಟ್ಟವ್ರೆ. ನಾನು ಗಾಡಿ ತೆಗಿಯೋಕೆ ಆಗ್ತಾಯಿಲ್ಲ. ಮುಂದೆ ಹೋಗಿ ರೈಟ್ ಕಟ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಇಲ್ಲಿಂದ ಹೊರಡೋಣ. ಆಕ್ಸಿಡೆಂಟ್ ಜಸ್ಟ್ ಲೈವ್ ಆಕ್ಸಿಡೆಂಟು ಇವಾಗ ಆಯಿತು. ನೋಡೋಣ ಏನಾಯಿತು ಅಂತ. ಜಸ್ಟ್ ಇವಾಗ ಆಗಿದ್ದು ಗುರು. ಬ್ರೇಕ್ ಹೊಡೆದ್ರೆ ಗುರ್ತು ನೋಡಿ ಹಿಂಗೆ ಇದೆ. ನಾನು ಓವರ್ಟೇಕ್ ಮಾಡ್ಕೊಂಬಂದ ಗಾಡಿಯವನು. ಹಂಗೆ ಕೂತ್ಕೊಂಡಾನೆ. ನೋಡ್ಬೋದು ಕಾರ್ದೇನು ತಪ್ಪಿಲ್ಲ ಪಾಪ. ಕಾರ್ ಬಂದು ಊಸ್ಟಾಗಿ ಹೋಗೈತೆ. ಕಾರ್ದೇನು ತಪ್ಪಿಲ್ಲ. ಬುಲ್ಲರ್ ಅದನ್ನು ರಾಂಗ್ ಸೈಡಿಂದ ಆ ಕಡೆ ಓವರ್ಟೇಕ್ ಮಾಡೋಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಬ್ರೇಕ್ ಹೊಡೆದೇನೆ ಗಾಡಿ ನಿಂತಿಲ್ಲ. ಬಂದು ಹೊಡೆದೇನೆ ಆಪೋಸಿಟ್ಟು. ಕ್ರೇಟಾ ಏನೇನಕ್ಕೂ ಬರ್ದಂಗೆ ಆಗೋಗ್ಬಿಟ್ಟೈತೆ. ಹೆವಿ ಡೇಂಜರಸ್ ಆಕ್ಸಿಡೆಂಟ್ ಅದು. ಪಕ್ಕಾ 99% ಬುಲ್ಲರ್ ಅದನ್ನು ತಪ್ಪಿದೆ ಅದರಲ್ಲಿ. ನೋಡಿ ಎಷ್ಟುದ್ದ ರೋಡ್ ಕೂಡ ಎಷ್ಟುದ್ದ ಜಾಮ ಆಗೈತೆ ಅಂತ. ಇವ್ರು ಬರ್ತಾರೆ ಈ ಕಾರ್ಗಳವರು. ನೋಡಿ ರೋಡ್ಗೆ ಬಂದು ಹೆಂಗೆ ನಿಲ್ಸ್ಕೊಂತಾನೆ. ಏನು ಮಾಡ್ತೀರಾ ನೋಡಿ. ಇವರೆಲ್ಲ ದೊಡ್ಡ ಎಜುಕೇಟೆಡ್ಗಳು, ಕಾರಾಗಿ ಓಡಾಡೋರು. ಒಬ್ಬನಿಗನ ಕಾಮನ್ ಸೆನ್ಸ್ ಇಲ್ಲ. ರೋಡ್ ಏನಕ್ಕೆ ಜಾಮ್ ಆಗೈತೆ, ನಾವು ಯಾಕೆ ಆಪೋಸಿಟ್ ಹೋಗ್ಬೇಕು ಅಂತ. ಎಲ್ಲ ಗುಗ್ಗು ನನ್ನ ಮಕ್ಕಳೇ.
ನಮ್ಮ ಲಾರಿ ಡ್ರೈವರ್ಗಳು ನೋಡ್ರಿ ಎಲ್ಲರೂ ಲೆಫ್ಟ್ ಸೈಡಾಗ ಕರೆಕ್ಟಾಗಿ ಫುಲ್ ಲೆಫ್ಟಿಗೆ ಹಾಕೊಂಡಿದ್ದಾರೆ. ಇದ್ರಾಗ ಒಬ್ನನ ನೋಡ್ರಿ ದರಿದ್ರ ನನ್ನ ಮಕ್ಳು ತಗೊಂಬಂದು ಗೊಬ್ಬರ ಹತ್ತತ್ರ ಬಂದ್ವಿ. ಮುಂದೆ ಇನ್ನೊಂದು ಆಕ್ಸಿಡೆಂಟ್ ಆಗೈತಂತೆ. ಮತ್ತೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗೈತೆ ರೋಡು. ಟೋಲ್ ಎಲ್ಲ ಇದು ಗೊತ್ತಾ ಕಾಣೋದೇ ಇಲ್ಲ. ಮುಂದೆ ಆಕ್ಸಿಡೆಂಟ್ ಆಗೈತೆ ಅಂತ ಆಪೋಸಿಟ್ ನಮ್ಮ ಸಬ್ಸ್ಕ್ರೈಬರ್ದು ಒಂದು 2 ಗಾಡಿ ಹೋಯ್ತು. ಅವ್ರು ಹೇಳಿದ್ದು ಏನು ಕತೆ ಗುರು. ಇವತ್ತು ಬೆಳಗ್ಗೆ ನೋಡಿದ್ರೆ ಅಲ್ಲಿ ಬಸ್ ಸುಟ್ಟೋಗಿ 20 ಜನ ಏನೋ ಸತ್ತೋಗಿದ್ದಾರೆ, ಸುಟ್ಟೇ ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಕಣ್ಣೆದ್ರಿಗೆ ಒಂದು ಆಕ್ಸಿಡೆಂಟು, ಇವಾಗ ನೋಡಿದ್ರೆ ಇಲ್ಲೊಂದು ಆಕ್ಸಿಡೆಂಟು. ಏನಾಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲೊಂದು ಸ್ವಲ್ಪ ಎಜುಕೇಟೆಡ್ಗಳು ನೋಡಿ, ಕಾಮನ್ ಸೆನ್ಸ್ ಇಟ್ಕೊಳ್ರು, ಸ್ವಲ್ಪನ ಬುದ್ಧಿ ಇಟ್ಕೊಳ್ರು. ಮುಂದೆ ಆಕ್ಸಿಡೆಂಟ್ ಆಗಿರೋದಕ್ಕೆ ರೋಡ್ ಜಾಮ್ ಆಗಿರೋದು. ನೀವು ಹೋದ ತಕ್ಷಣ ಏನು ಹಾರ್ಕೊಂಡು ಹೋಗಲ್ಲ. ಸ್ವಲ್ಪ ನೋಡ್ರಿ ಗಾಡಿ ಬರ್ತಾನೆ ಐತೆ, ಹೋಗ್ತಾನೆ ಅವನು. ರೋಡ್ ಫುಲ್ ಜಾಮ್ ಆಗೋಗಿತ್ತು. ಅಣ್ಣ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಗಾಡಿ ನೋಡಿ ಅಲ್ಲಿಂದ ಮನೆ ಹತ್ರ ಬಂದ್ರೆ ಆರಾಮಣ್ಣ. ಓಣ್ಣ ನೀವು ಆರಾಮಿದ್ದೀರಾ? ವಿಡಿಯೋ ನೋಡ್ತೀರಣ್ಣ? ಹೌದಾ? ನೀವು ನೋಡಿ ಗಾಡಿ ನೋಡಿ ನಿಂತಿರ್ತೀರಣ್ಣ. ಆರಾಮಣ್ಣ. ಈಗ ಜಸ್ಟ್ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ ನೋಡೋಣ. ಹೌದಾ? ಆರಾಮಿದ್ದೀರಲ್ಲ? ಯಾವ್ದಾದ್ರು ಇದು ಟಿಕೆಟ್ 50 ರೂಪಾಯಿ ಟಿಕೆಟ್ ಹೇಳಿದ್ರ. ಆ ವಿಡಿಯೋ ಈಗ ನೋಡಿದ್ರಣ್ಣ. ಸರಿ ಅಣ್ಣ. ನಮ್ಮೆಲ್ಲ ಮಾಡಿ ಆರಾಮ? ಬೆಂಗಳೂರು ಬರ್ತೀರಾ? ಫುಲ್ ಟ್ರಾಫಿಕ್ ಜಾಮು. ಇಲ್ಲಿ ಏನೋ ಲಪಡ ಆಗೈತೆ ನೋಡ್ಬೋದು ಮುಂದೆಗಡೆ. ಆ ಗಾಡಿ ಕಲ್ಲು ಹೊಡೆದ್ಬಿಟ್ಟವ್ರು ಗ್ಲಾಸ್ಗೆ. ಮೋಸ್ಟ್ಲಿ ಡ್ರೈವರ್ ಏನೋ ಟಚ್ ಮಾಡ್ಕೊಂಡು ನಿಲ್ಲಿಸ್ದಂಗೆ ಏನೋ ಬಂದಿದ್ನ ಗೊತ್ತಿಲ್ಲ. ಜನ ಎಲ್ಲ ಸೇರಿದ್ದಾರೆ ನೋಡ್ಬೋದು ಕರೆಕ್ಟಾಗಿ. ಏನೋ ಲಪಡ ಆಗೈತೆ ಒಟ್ಟು ಅಲ್ಲಂತೂ ಪಕ್ಕ, ಅದಂತೂ ಗ್ಯಾರಂಟಿ. ಆ ಗಾಡಿಗೆ ಗ್ಲಾಸಿಗೆ ಕಲ್ಲು ಹೊಡೆದಿರೋ 4-5 ಕಲ್ಲು ಬಿದ್ದಿದ್ದಾವೆ. ಏನಾಗೈತೋ ಏನೋ ಗೊತ್ತಿಲ್ಲ. ಫುಲ್ ಜಾಮ್ ಅಂದರೆ ಜಾಮು. ನೋಡೋಣ, ಪಾಸ್ ಮಾಡೋಣ ಜಾಮ್ನ. ಬಂಕಾಪುರ ಟೋಲ್ ಪಾಸ್ ಮಾಡಿ ತಗೊಂಬಂದು ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಅಣ್ಣವ್ರೊಬ್ರು ಸಿಕ್ಕಿದ್ರು. ಅಣ್ಣ ನಿಮ್ಮ ಹೆಸರೇನಣ್ಣ? ಯಾವರು? ದಾವಣಗೆರೆ. ಗೋವಾಗೆ ಹೋಗಿದ್ರಂತೆ, ಗೋವಾದಿಂದ ಬಂದರೆ ಎಳ್ಳೀರು ಲೋಡ್ ಮಾಡ್ಕೊಂಡು ಹೋಗಿದ್ರಂತೆ, ಬಂದಿದ್ದಾರೆ. ಇಲ್ಲಿ ಸಿಕ್ಕರು, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ. ಸರಿ ಅಣ್ಣ ಬಾಯ್, ಸಿಗೋಣ ಮತ್ತೆ. ನಾವೇ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ಸೀರಿಯಸ್ಲಿ ಬೆಳಗ್ಗೆಯಿಂದ ಗಾಡಿ ಓಡ್ಸೋಕ್ಕೆ ಆಗ್ತಾ ಇಲ್ಲ. ಹೆವಿ ಲೇಟ್ ಆಗೋಗೈತೆ. ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಬಂದಿದ್ವಿ ಅಂದ್ಕೊಂಡಿದ್ದೀರಾ? ಕರೆಕ್ಟಾಗಿ ಚಿಕ್ಕೋಡಿಯಿಂದ ಬೆಳಗಾವಿ 70 ಕಿಲೋಮೀಟ್ರು, ಈ ಕಡೆ ಒಂದು 150, 220, 230 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ವಿ. ಬೆಳಗ್ಗೆ 8ರಿಂದ ಸಂಜೆ 7 ಗಂಟೆ, 11 ಅವರು. ಅದರಲ್ಲಿ 3 ಅವರ್ ಜಾಮಲ್ಲೇ ಹೋಗೈತೆ, ಟೈಮ್ ವೇಸ್ಟು. ಹುಬ್ಳಿ ಸಿಂಗಲ್ ರೋಡ್ ಜಾಮ್, ಫುಲ್ಲು ಜಾಮ್ ಆಗಿತ್ತು. 2 ಆಕ್ಸಿಡೆಂಟು, ಒಂದು ಕಣ್ಮುಂದೆ ಆಗೈತೆ. ಆ ಆಕ್ಸಿಡೆಂಟ್ ಬಗ್ಗೆ ಹೇಳಲೇಬೇಕು. ನಿಜವಾಗ್ಲೂ ಕೆಲವರು ಡ್ರೈವರ್ಗಳು ಹೆಂಗಿರ್ತಾರೆ ಅಂದರೆ, ನಾನು ನೆಕ್ಸ್ಟ್ ದಿನ ಏನು ಅನ್ಕೊತಾ ಇದ್ದೆ ಅಂದರೆ, ನನಗೆ ಡ್ರೈವರ್ಗಳೆಲ್ಲ ಕರೆಕ್ಟಾಗಿ ಇರ್ತಾರೆ, ಜನ ಸುಮ್ಮನೆ ಆ ಥರ ಮಾತಾಡ್ತಾರೆ ಡ್ರೈವರ್ಗಳ ಬಗ್ಗೆ ಅಂತಂದು. ಬಟ್ ಕೆಲವರು ಮಾತ್ರ ಪ್ರೊಫೆಷ್ನಲ್ ಡ್ರೈವರ್ಸ್ ಇರೋದು. ಏನೊಂದು 20 to 25% ಅಷ್ಟೇ ಕರೆಕ್ಟಾಗಿರೋ ಡ್ರೈವರ್ಗಳಿರೋದು. ಇನ್ನು 80% ನಾನು ನೋಡ್ದಂಗೆ ಇತ್ತೀಚೆಗೆ ನೋಡ್ತಾ ಇರೋ ಲೆಕ್ಕಾಚಾರಕ್ಕೆ ಇವತ್ತು ನನಗೂ ಎಕ್ಸಾಂಪಲ್ ಇವತ್ತು ಆಗೈತೆ. ನಾವೊಂದು ಗಾಡಿಗೆ ಒಬ್ಬ ಡ್ರೈವರ್ ಒಂದೊಂದು 2 ತಿಂಗಳಿಂದ ಓಡಿಸ್ತಾ ಇದ್ದು, ಕರೆಕ್ಟಾಗೈತೆ 2 ತಿಂಗಳಿಂದ. ಇವತ್ತು ಬೆಳಗ್ಗೆ ಏನಾಗೈತೋ ಗೊತ್ತಿಲ್ಲ, ಬೆಳಗ್ಗೆ ಗಾಡಿ 10:30 ಖಾಲಿ ಆಗಿರೋದು. ಇಷ್ಟೊತ್ತಾದ್ರೂ ಫೋನ್ ಎತ್ತಾ ಇಲ್ಲ. ಲೋಡ್ ಸೆಟ್ ಮಾಡಿ ಪಾಯಿಂಟ್ ಲೊಕೇಶನ್ ಎಲ್ಲ ಹಾಕಿ ಟ್ರಾನ್ಸ್ಪೋರ್ಟರ್ ಕಮಿಷನ್ ಹಾಕಿ ಲೋಡ್ ಹೋಗಪ್ಪ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಇವಾಗಿನವರೆಗೂ ಫೋನ್ ಎತ್ತಾ ಇಲ್ಲ. ಇವಾಗ ಫೋನ್ ಎತ್ಬಿಟ್ಟು ಮೊಬೈಲ್ ಕಳೆದೋಗಿತ್ತು ಅಂತ ಹೇಳಿದಂತೆ. ಯಾವ್ದು ನಿಜನೋ ಯಾವ್ದು ಸುಳ್ಳು ಗೊತ್ತಿಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ತಲೆ ಕೆಟ್ಟೋಗ್ಬಿಡ್ತದೆ. ಡ್ರೈವರ್ಗಳು ಸ್ವಲ್ಪ ನಿಮ್ಮ ರೆಸ್ಪೆಕ್ಟ್ನ ನೀವು ಉಳಿಸ್ಕೊಳ್ಳಿ. ಯಾಕಂದರೆ ಒಬ್ಬರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ನಾನು ಯಾವಾಗ ಗಾಡಿ ನಿಲ್ಸಿ ಕೆಳಗಿಳಿದ್ನೋ ಬುಲೆರೋ ಡ್ರೈವರ್ಗೆ ಕಾರವ್ರು ರಪ್ಪ ಇದು 2 ಹೊಡೆದ್ಬಿಟ್ರು. ನಾನು ಬಿಡಿಸಿ ಹೊಡಿಯೋಂಗಿಲ್ಲ, ಕೈ ಮಾಡೋ ಅಧಿಕಾರ ನಿಮಗಿಲ್ಲ, ಸುಮ್ಮನೆ ನಿಂತ್ಕೊಳ್ರಿ, ಪೊಲೀಸರು ಬಂದು ನೋಡ್ಕೊತಾರೆ, ಅವ್ನು ಏನೇ ತಪ್ಪು ಮಾಡಿದ್ರು ನೋಡ್ಕೊತಾರೆ ಅಂತ ನಿಲ್ಲಿಸ್ಬಿಟ್ಟು ಬಂದಿದ್ದು. ಬಟ್ ಬುಲೆರೋ ಡ್ರೈವರ್ ತಪ್ಪು ಸಿಕ್ಕಾಪಟ್ಟೆ ಅವನದೇ ತಪ್ಪಿರೋದು. ಯಾಕಂದರೆ ಸಡನ್ನಾಗಿ ಓದೋದೇನೆ ರಾಂಗ್ ಸೈಡಿಂದ ಹೋಗಿ ಕಾರ್ ಹೊಡೆದಿರೋದು. ಏನೂ ಮಾಡೋಕ್ಕಾಗಲ್ಲ, ಕೆಲವು ಟೈಮ್ ಅದೃಷ್ಟ, ಅವೆಲ್ಲ ಬ್ಯಾಡ್ ಟೈಮ್ ಇದ್ದಾಗ ಆ ಥರ ಆಗೋಗುತ್ತೆ. ಎಷ್ಟು ನಾವು ಹುಷಾರಾಗಿದ್ರು ನಮ್ಮ ಎದುರುಗಡೆ ಬರೋರು ಕರೆಕ್ಟಾಗಿರ್ತಾರೆ ಅಂತ ಏನು ಗ್ಯಾರಂಟಿ. ಹಾಗಾಗಿ ಡ್ರೈವಿಂಗಲ್ಲಿ ಯಾವತ್ತೂ ಅರ್ಜೆಂಟ್ ಮಾಡ್ಕೊಬೇಡಿ ಅಷ್ಟೇ. ಬರೀ ಇಲ್ಲಿ ನಾವೊಂದು 1/2 hour ಆಯ್ತು ನಿಲ್ಲಿಸಿ, ಸ್ವಲ್ಪ ಕೆಲಸ ಐತೆ ಎಡಿಟಿಂಗ್ದೆಲ್ಲ ಮುಗಿಸಿ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಬಂಕಾಪುರ ಟೋಲ್ ಬಿಟ್ಟವ್ರು, ಅಲ್ಲಿಂದ ನಾನ್ ಸ್ಟಾಪ್ ನೆಕ್ಸ್ಟು ಹೆಬ್ಬಾಳ್ ಟೋಲ್ಗೆ ಬಂದು ಚೇಂದ್ರಿ ಪಾಸ್ ಮಾಡ್ಕೊಂಡು ಹೆಬ್ಬಾಳ್ ಟೋಲ್ ಹತ್ರ ಬಂದ್ವಿ. ನಾನು ಇಲ್ಲಿಂದ ಸೀದಾ ಊರಿಗೆ ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಬೇಕು. ಇವತ್ತಷ್ಟು ಲೇಟು ಯಾವತ್ತೂ ಆಗಿರಲಿಲ್ಲ. ಇಷ್ಟು ದಿನ ನಾವು ಇಲ್ಲೇ ಓಡಿಸ್ತಾ ಇದ್ದೀವಿ, ಇವತ್ತಷ್ಟು ಲೇಟು ಯಾವತ್ತೂ ಆಗಿಲ್ಲ ಅಂದ್ಕೊಳ್ಳಿ.
ಏನು ಮಾಡ್ತೀರಾ ಇವತ್ತು ಸಿಕ್ಕಾಪಟ್ಟೆ ಲೈಟ್ 8:30 ಆಗೈತೆ ದಾವಣಗೆರೆ ಟೋಲ್ ಪಾಸ್ ಮಾಡೋ ಅಷ್ಟೊತ್ತಿಗೆ 8:30 9 ಗಂಟೆ ಆಗೈತೆ ಅವಾಗಲೇ ಏನೂ ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಹಂಗಾಗುತ್ತೆ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಇವತ್ತು ದುರ್ಗಾ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು ಕರೆಕ್ಟಾಗಿ ನೋಡ್ಬೋದು 9:50 10 ಗಂಟೆ ಆಗೋಯ್ತು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಏನು ಮಾಡ್ತೀರಾ ಇವತ್ತು ಬಂದಿದ್ದೆ ಲೇಟು ಹುಬ್ಳಿ ಬೈಪಾಸಲ್ಲಿ 3 ಅವರ್ ವೇಸ್ಟ್ ಆಗೋಯ್ತು ಇಲ್ಲಿ ಬಂದು ಬಂಕಲ್ಲಿ ನಮ್ಮದು ಚಿಕ್ಕ ಗಾಡಿ ಒಂದಿದೆ ಅದು ಬೆಳಗ್ಗೆ ಲೋಡ್ ಆಗುತ್ತೆ ಇವತ್ತು ಕ್ರಿಸ್ಮಸ್ಸು 25th ಆಗಿರೋದ್ರಿಂದ ಇವತ್ತು ಯಾವುದು ಲೋಡ್ ಆಗಲಿಲ್ಲ ನಾಳೆ ಆ ಗಾಡಿ ಲೋಡ್ ಆಗಿ ಹೋಗುತ್ತೆ ನಿನ್ನೆ ಒಂದು ಗಾಡಿ ಲೋಡ್ ಆಗಿತ್ತು ಇವತ್ತು ಖಾಲಿಯಾಗಿ ರಿಟರ್ನ್ ಲೋಡ್ ಆಗಿದೆ ಆಲ್ರೆಡಿ ಒಂದೇ ಒಂದು ಗಾಡಿ ಇದೆ ನಮ್ಮದಿಲ್ಲಿ ಸದ್ಯಕ್ಕೆ ಚಿಕ್ಕ ಗಾಡಿ ಇದೆ ಯಾವ್ದು 0892 ಇದೆ ನೋಡಿ ಅಲ್ಲೇ ಇದೆ ಗಾಡಿ ಅದು ನಾಳೆ ಲೋಡ್ ಆಗುತ್ತೆ ಅದು ಡ್ರೈವರ್ ಬೇರೆ ಇರಲಿಲ್ಲ ಈಗ ಹೊಸಬ್ರು ಬಂದಿದ್ದಾರೆ ಡ್ರೈವರು ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು 10 ಗಂಟೆಗೆ ಇಲ್ಲಿ ರೀಚ್ ಆಗಿದ್ದು ಟೈಮ್ ಬಂದು ಕರೆಕ್ಟಾಗಿ 11:20 11 ಗಂಟೆಗೆ ಬಂದೆ ಗಾಡಿ ಸ್ವಲ್ಪ ಟೈರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ದು ಊಟ ಸವಿತಾ ಇದ್ದಾವೆ ಸ್ವಲ್ಪ ಬೆಳಿಗ್ಗೆ ಅದಕ್ಕೆ ಪೌಡ್ರ್ ಮಾಡಿಸಿ ವೀಲೆಲ್ಲ ಮೆಟ್ ಮಾಡ್ಸೋಕ್ಕೆ ಹೇಳಿದೆ ಅದೊಂದು ಸ್ವಲ್ಪ ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿದು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಬನ್ನಿ ಈಗ ಇಲ್ಲಿಂದ ಹೋಗುವ ಇಲ್ಲಿ ಬಿಟ್ಟರೆ ಸೀದಾ ಬೆಂಗಳೂರು ಸ್ಟಾಪ್ ಅಥವಾ ಮಧ್ಯೆಲ್ಲನ ಸ್ಟಾಪ ಗೊತ್ತಿಲ್ಲ ಒಳ್ಳೆ ಸ್ನಾನ ಆಗಿದೆ ಒಳ್ಳೆ ನಿದ್ದೆ ಪಕ್ಕ ಬರ್ತೈತೆ ಅಕಸ್ಮಾತ್ ನಿದ್ದೆ ಬಂದರೆ ನಮ್ಮ ಸ್ಲೀಪರ್ ಬಸ್ ಡ್ರೈವರ್ ಇದ್ದಾನಲ್ಲ ಬಂದು ಎಬ್ರಿಸ್ತಾನೆ ನಮ್ಮ ಫ್ರೆಂಡು ಬನ್ನಿ ಇಲ್ಲಿಂದ ಹೊರಡೋಣ ಈ ಟೋಲ್ ಕಥೆಗಳಂತೂ ನನಗೆ ಹೇಳಿ ಸಾಕಾಗೈತೆ ನಿಮ್ಗೆ ಕೇಳಿ ಸಾಕಾಗಿರ್ತದೆ ಏನು ಮಾಡ್ತೀರಾ ಎಷ್ಟೊತ್ತಾಯ್ತು ಟೋಲಿಗೆ ಬಂದು ಒಂದು 10-15 ನಿಮಿಷ ಆಯಿತು ಎಷ್ಟು ಜಾಮ ಆಯ್ತು ನೋಡಿ ಮತ್ತೆ ಹಿಂದೆಗಡೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತಿ ಪಾಸೇ ಆಗ್ತಾಯಿಲ್ಲ ಟೋಲಲ್ಲಿ ಫುಲ್ಲು ಜಗಳ ಆಗ್ತಾಯಿದೆ ಫುಲ್ಲು ಜಗಳ ಆಡ್ತಾರೆ ಏನ್ಕೋ ಗೊತ್ತಿಲ್ಲ ಡೈಲಿ ಕಾಮನ್ ಇದು ಇಲ್ಲೆಲ್ಲ ಟೋಲ್ಗಳಲ್ಲಿ ಕಾಮನ್ ಅದು ಶಿರಾ ಹಿರಿಯೂರು ಟೋಲಲ್ಲಂತೂ ರೆಗ್ಯುಲರ್ ಕಾಮನ್ ಇದು ಆ ಗಾಡಿ ಬಿಟ್ಟಿಲ್ಲ ಅಂತ ಹಿಂದೆಗಡೆ ಕಾರ್ಗಳವ್ರೋಗಿ ಜಗಳ ಮಾಡಿ ಬರ್ತಾ ಇರೋದು ನಮ್ಮವರು ಬಿಡ್ತಾ ಇಲ್ಲ ನಾವು ಹೋಗಿ ಜಗಳ ಮಾಡ್ಬೇಕು ಅಷ್ಟೇ ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಇಲ್ಲಿ ಕಸ್ತೂರಿಗಪ್ಪನ ಗೇಟ್ ಹತ್ರ ಇಲ್ಲಿ ಒಂದು ಟೀ ಶಾಪ್ ಇರುತ್ತೆ ನೈಟ್ ಟೈಮ್ ಓಪನ್ ಇರ್ತದೆ ಹೇಳಿದ್ನಲ್ಲ ಮಲೆನಾಡು ಚಾಯನು ಬಂದು ಒಂದು ಲೆಮನ್ ಟೀ ಕುಡಿದ್ಬಿಟ್ಟು ಗಾಡೀಲಿ ಬಂದು ಸ್ವಲ್ಪ ಕುತ್ಕೊಂಡು ಯಾವುದೋ ಫೋನ್ ಬಂತು ಮಾತಾಡ್ತಾ ಇದ್ದೆ ಇನ್ನೇನು ಒಂದು ಸ್ವಲ್ಪ ರೆಸ್ಟ್ ಮಾಡೋಗನ ಒಂದು ಅರ್ಧ ಗಂಟೆ ಅಂತ ಇಲ್ಲೇ ಮಲ್ಕೊಂಡಿದ್ದೀನಿ ಗಾಡಿ ಹಿಂದಕ್ಕೆ ಕೂಡ ಹೋಗಿಲ್ಲ ನಾನು ಇಲ್ಲೇ ಮಲಗಿದ್ದು ಇಲ್ಲೇ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಫುಲ್ಲು ಏನಪ್ಪ ಅಂದರೆ ಹೆವಿ ನಿದ್ದೆ ಏನು ಮಾಡ್ತೀರಾ ನಿದ್ದೆ ಸಾಕಾಗಿ ಹೋಗ್ಬಿಟ್ಟೈತೆ ಕಣ್ ತುಂಬ ನಿದ್ದೆ ಆಗಲ್ಲ 1 ಅವರ್ 2 ಅವರ್ ಮಲ್ಕೊಳ್ಳೋದು ನಿದ್ದೆ ಮಾಡ್ದಂಗೆ ಅನಿಸ್ತಾ ಇಲ್ಲ ಈಗ 4 ಅವರ್ ಮಲಗಿದ್ದೀನಿ ನಾನು ಸ್ವಲ್ಪನೂ ಟೈರ್ಡ್ನೆಸ್ ಹೋಗಿಲ್ಲ ಹಂಗೆ ಐತಿನ್ನ ಏನು ಮಾಡೋಕ್ಕಾಗಲ್ಲ ಬನ್ನಿ ಇಲ್ಲಿಂದ ಹೊರಡೋಣ ಹಿಂಗಾಯ್ತು ಅನ್ನೋದೇ ಗೊತ್ತಿಲ್ಲ ಟೈಮು 5 ಗಂಟೆ ಆವಾಗಲೇ ಏನು ಮಾಡ್ತೀರ ಬೇಗ ಹೋಗಿದ್ರೆ ಬೇಗ ಖಾಲಿ ಆಗಿಬಿಡೋದು ಈಗ ಲೇಟ್ ಆದರೆ ಸುಮ್ಮನೆ ಲೇಟ್ ಆಗುತ್ತೆ ಏನು ಮಾಡೋದು ಬನ್ನಿ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಪಾಯಿಂಟ್ಗೆ ಹೋಗ್ಬಿಡೋಣ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ 105 ಕಿಲೋಮೀಟ್ರ್ ಐತೆ ಅಷ್ಟೇ ಬರೀ 100 ಕಿಲೋಮೀಟ್ರ್ ಗಾಡಿ ಓಡ್ಸೋಕ್ಕಾಗ್ತಿಲ್ಲ ನನ್ನ ಕೈಲಿ ಗಾಡಿನ ಇಲ್ಲ ಶಿರಾ ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಇಲ್ಲೇ ವಾಶ್ರೂಮ್ಸ್ ಎಲ್ಲ ಇತ್ತು ನನ್ನ ತಿನ್ನಂತ ಕರ್ಮ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ ಟೈಮ್ ಅಂತೂ ಕೇಳೋಕ್ಕೆ ಹೋಗಬೇಡಿ ನಾವು ಯಾವಾಗ ಬಂದಿದ್ದು ಎಲ್ಲಿ ನಿಲ್ಲಿಸಿದ್ದು ಏನು ಮಾಡ್ತಾಯಿದ್ವಿ ಒಂದು ಅರ್ಥ ಆಗ್ತಿಲ್ಲ ನನಗೇನೆ ನೋಡಿ ಎಷ್ಟು ದೊಡ್ಡ ಗಾಡಿ ಓಡಿಸಿ ಗಾಡಿ ಎಷ್ಟು ದೊಡ್ಡ ಲೋಡ್ ಮಾಡೈತಿದ್ದು ಈ ಗಾಡಿ ಟೋಲ್ ಪಾಸ್ ಮಾಡಬೇಕು ಅಂದರೆ ಆ ಕಡೆ ಸೈಡ್ ಜಾಗ ಇಲ್ಲ ಈ ಕಡೆ ಸೈಡ್ ಆಪೋಸಿಟಾಗಿ ಹೋಗಬೇಕು ಈ ಕಡೆ ಬೂತ್ ದೊಡ್ಡದಿದೆ ಹಂಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ನಾವು ಇವಾಗ ಇಲ್ಲಿಂದ ಹೋಗೋಣ ಯಾಕೋ ಗಾಡಿ ಓಡ್ಸೋಕೆ ಮನಸ್ಸೇ ಆಗಲಿಲ್ಲ ನೈಟ್ ಅಂತೂ ಸರಿಯಾಗಿ ನಿದ್ದೆ ಇಲ್ಲದ ಕಾರಣಗಳಿಂದ ಈ ವಾರ ಪೂರ್ತಿ ಏನೂ ಮಾಡೋಕ್ಕಾಗ್ತಾಯಿಲ್ಲ 2 ಅವರ್ 1 ಅವರ್ ಮಲಗಿದ್ರೆ ನಿದ್ದೆನೇ ಆಗೋಲ್ಲ ನಿದ್ದೆ ಮಾಡಿದ್ರೆ ಪ್ರಾಪರಾಗಿ ಒಂದು ಮಿನಿಮಮ್ ಒಂದು 5-6 ಅವರ್ ಮಲಗಿದ್ರೆ ನಿದ್ದೆ ಆಗೋದು ನಾವು ಮಲಗ್ತೀವಲ್ಲ 2 ಅವರು 1 ಅವರು 3 ಅವರು ಇದೆಲ್ಲ ನಿದ್ದೆನೇ ಅನಿಸಲ್ಲ ನಮಗೆಲ್ಲ ಯಾರಿಗೂ ನಿದ್ದೆ ಆಗೋಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದೀವಿ ನಿದ್ದೆಗೆಡೋದು ಕಲೀಲೇಬೇಕು ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ ಯಾವುದೋ ಇಲ್ಲೊಂದು ಗಾಡಿ ಗುಂಡಿ ಗಾರಿದೆ ನೋಡ್ಬೋದು ಲೆಫ್ಟ್ ವೀಲ್ ಫುಲ್ಲು ಗುಂಡಿ ಕೂತ್ಕೊಂಡೈತೆ ಏನು ಆಕ್ಸಿಡೆಂಟ್ಗಳು ಅಂತೀರ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿದ್ದಾವೆ ನಿನ್ನೆ ಇವತ್ತು 2 ದಿನದಲ್ಲಿ ಸಿಕ್ಕಾಪಟ್ಟೆ ಅಂದ್ಕೊಳ್ಳಿ ಟೈಮ್ ಬಂದು 8:45 ಆಯಿತು ನೋಡ್ಬೋದು ಇವಾಗ ಇಲ್ಲಿಂದ ತುಮಕೂರಿಂದ ನೆಲಮಂಗಲವರೆಗೂ ಹೆವಿ ಟ್ರಾಫಿಕ್ ಇರ್ತದೆ ಎಲ್ಲ ಡ್ಯೂಟಿಗೆ ಹೋಗೋರು ಎಲ್ಲ ಇರ್ತಾರಲ್ಲ ಹಾಗಾಗಿ ಅದರಲ್ಲಿ ನಿನ್ನೆ ಬೇರೆ ರಜೆ ಬೇರೆ ಇತ್ತು ತುಮಕೂರಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡೋರು ಬೆಂಗಳೂರಲ್ಲಿ ಸ್ಟೇ ಆಗಿರೋರೆಲ್ಲ ತುಮಕೂರು ಊರುಗಳಿಗೆ ಬಂದ್ಬಿಟ್ಟಿರ್ತಾರ ಈ ಕಡೆ ಹೋಗೋ ಟ್ರಾಫಿಕ್ಗೆ ಜಾಸ್ತಿ ಆಗಿಬಿಡ್ತದೆ ಏನು ಮಾಡ್ತೀರ ಆರಾಮಾಗಿ ಹೋಗೋಣ ನಾವೇನು ಸಿಟಿ ಒಳಗೆ ಹೋಗಂಗಿಲ್ಲ ಕರೆಕ್ಟ್ ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಅಷ್ಟೇ ಬೇಗೂರಲ್ಲೇ ಗಾಡಿ ಖಾಲಿ ಆಗೋದು ಹಂಗಾಗಿ ಆರಾಮಾಗಿ ಹೋಗ್ಬೋದು ಹೋಗೋಣ ಬನ್ನಿ ನಮ್ಮ ಪಾಡಿಗೆ ನಾವು
ಕ್ಯಾತ್ಸನ್ನ ಟೋಲ್ ಬಿಟ್ಬಿಟ್ಟು ಸೀದಾ ಬೇಗೂರಿಗೆ ಬಂದಿದೆ. ಬೇಗೂರಿಗಿನ ಸ್ವಲ್ಪ ಹಿಂದೆನೆ ಇಲ್ಲೇ ಒಂದು ಲೋಕಲ್ ಹೋಟ್ಲ್ ಇತ್ತು ಚಿಕ್ಕದಾಗಿ, ಹೋಗಿ ಟಿಫನ್ ಮಾಡ್ಕೊಂಬಂದೆ. ಯಾಕಂದರೆ ಮುಂದೆ ಕಂಪ್ನಿ ಹತ್ರ ಏನೂ ಸಿಗಲ್ಲ. ಅಲ್ಲೇ ತುಮಕೂರು ಟೋಲೆಲ್ಲ ಮಾಡಬೇಕಿತ್ತು, ಬಟ್ ಅರ್ಜೆಂಟಾಗಿ ಇದಿತ್ತಲ್ಲ, ಹಂಗಾಗಿ ಹಂಗೆ ಬಂದುಬಿಟ್ಟೆ. ಈಗ ಏನಪ್ಪ ಪ್ಲಾನಿಂಗ್ ಅಂದರೆ ಸೀದಾ ಹೋಗಿ ಕಂಪ್ನಿ ಹತ್ರ ಇವತ್ತು ಖಾಲಿ ಮಾಡಿಸ್ಬೇಕು ಎಷ್ಟೊತ್ತಿದ್ರು. ಇದು ಸ್ವಲ್ಪ ಡಿಮಾರ್ಟ್ ಮಾಲ್ ಆಗಿರೋದ್ರಿಂದ ಒಂದೊಂದು ಸರಿ ಬೇಗ ಖಾಲಿ ಮಾಡ್ತಾರೆ. ಅವ್ರಿಗೇನೋ ಮಾಲ್ ಇತ್ತು ಅಂದರೆ ಒಂದೊಂದು ದಿನ 2 ದಿನ ಆಲ್ಟ್ ಮಾಡಿಬಿಡ್ತಾರೆ ಕೆಲವು ಟೈಮ್, ಹೇಳೋಕ್ಕಾಗಲ್ಲ. ಎಷ್ಟೊತ್ತಿದ್ರು ಅದು ಖಾಲಿ ಮಾಡಿಸ್ಲೇಬೇಕು. ಲೋಡ್ ಮಾಡೋದು ಬೇಡ, ಜಸ್ಟ್ ಖಾಲಿ ಒಂದಾದರೂ ಸಾಕು. ಯಾಕಂದರೆ ಇದು ಸ್ವಲ್ಪ ರಂಕ್ಲಿ ಇದ್ದಿದ್ದೇನೆ, ಖಾಲಿ ಆಗೋದು ಲೇಟ್ ಆಗೇ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಮುಗಿಸೋಂಥ ಟೈಮ್ ಆಯಿತು. ಟೈಮ್ ಸಿಕ್ಕಾಬಿಟ್ಟೆ ಲೇಟ್ ಆಗಿಬಿಡ್ತು. ಇಲ್ಲಿಂದ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂಷನ್ ಆಗುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.